2026ರ ವೃಶ್ಚಿಕರ ಜೀವನವು ಒಂದು ನಿರಂತರ ಚಲನಶೀಲ ಆತ್ಮವೀಕ್ಷಣೆ ಮತ್ತು ಹೊಸ ಅವಕಾಶಗಳ ವರ್ಷ ಆಗಿರಲಿದೆ. ಜನವರಿಯಿಂದಲೇ ಶನಿ ನಿಮ್ಮೊಳಗಿನ ಶ್ರದ್ಧೆ, ಪರಿಶ್ರಮ ಮತ್ತು ಜವಾಬ್ದಾರಿಗಳನ್ನು ಪರೀಕ್ಷಿಸುತ್ತಾನೆ. ಮಕರ ರಾಶಿಯಲ್ಲಿ ಮಂಗಳ ಪ್ರವೇಶವು ನಿಮ್ಮ ಸಂಕಲ್ಪ ಮತ್ತು ಚಟುವಟಿಕೆಯ ಶಕ್ತಿ ಹೆಚ್ಚಿಸುತ್ತದೆ, ಆದರೆ ಕೆಲವೇಳೆ ಒತ್ತಡ, ಸ್ಪರ್ಧೆ ಮತ್ತು ನಿರ್ಣಯ ತೊಂದರೆಗಳು ಉಂಟಾಗಬಹುದು. ಫೆಬ್ರವರಿ ತಿಂಗಳಲ್ಲಿ ಗುರು ಕುಂಭರಾಶಿಗೆ ಪ್ರವೇಶಿಸುವ ಮೂಲಕ ನೀವು ಹೊಸ ಆಲೋಚನೆ, ಸ್ನೇಹಿತರ ನೆರವು ಹಾಗೂ ಹೊಸ ಸಾಮಾಜಿಕ ಸಂಪರ್ಕಗಳಿಂದ ಪ್ರಯೋಜನ ಪಡೆಯುತ್ತೀರಿ, ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗ್ರತೆ ಮುಖ್ಯ. ಮಾರ್ಚ್ನಲ್ಲಿ ಮರ್ಕ್ಯೂರಿ ಎಂದರೆ ಬುಧ ರಿಟ್ರೋಗ್ರೇಡ್ ನಿಮ್ಮ ಯೋಜನೆಗಳನ್ನು ಪುನರ್ವಿಶ್ಲೇಷಿಸಲು ಸಮಯ ಕೊಡುತ್ತದೆ. ಇದರಿಂದ ಪುನಃ ಪರಿಶೀಲನೆ, ಸವಾಲುಗಳ ನಿರ್ವಹಣೆ ಹಾಗೂ ಹೊಸ ಮಾರ್ಗದರ್ಶನ ಸಿಗುತ್ತದೆ. ಏಪ್ರಿಲ್ ತಿಂಗಳಲ್ಲಿ ಮಂಗಳನು ಮೀನ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಒಳಗುಟ್ಟಿನ ತಿಳಿವು, ಮನಸ್ಸಿನ ಧ್ವನಿ ಮತ್ತು ಸೃಜನಶೀಲ ಶಕ್ತಿ ಬಹಳ ಮಟ್ಟಿಗೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಕಲೆ, ಹಾಡುಹಗಲು, ಚಿತ್ರಕಲೆ, ಕತೆ ಬರವಣಿಗೆ, ಯೂಟ್ಯೂಬ್ ವಿಡಿಯೋ ತಯಾರಿ ಹಾಗೂ ಇತರ ಸೃಜನಶೀಲ ಕೆಲಸಗಳಲ್ಲಿ ಹೊಸ ಚೈತನ್ಯ, ಹೊಸ ಐಡಿಯಾಗಳು ಮತ್ತು ಆಕರ್ಷಕ ಕಲ್ಪನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಈ ಅವಧಿಯಲ್ಲಿ ನಿಮಗೆ ಏನು ಮಾಡಬೇಕು, ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದನ್ನು ನಿಮ್ಮ ಹೃದಯವೇ ನಿಮಗೆ ಹೇಳುತ್ತದೆ.